ಓಂ ಗಂ ಗಣಪತಾಯ ನಮಃ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮಗೆ ತಿಳಿಸುತ್ತಿರುವ ಈ ಒಂದು ಮಂತ್ರದಿಂದ ನೀವು ಪ್ರೀತಿಸಿದವರು ಜೀವನ ಪೂರ್ತಿ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ಶಾಶ್ವತವಾಗಿ ನಿಮ್ಮ ಕೈವಶ ಆಗ್ತಾರೆ. ಹಾಗಿದ್ರೆ ಏನಿದು ಮಾಹಿತಿ, ಬನ್ನಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತಿನ ಮಾಹಿತಿಯ ವಿಧಿವಿಧಾನ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಈ ಕ್ರಿಯೆಯನ್ನ ನೀವು ಗುರುವಾರದ ದಿನ ಮಾಡಬೇಕಾಗುತ್ತದೆ. ಗುರುವಾರದ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲ ಮುಗಿಸಿದ ನಂತರ ನಿಮ್ಮ ಮನೆ ದೇವರಿಗೆ ಪೂಜೆ ಎಲ್ಲ ಮುಗಿಸಿದ ಮೇಲೆ ಅಂಗಡಿಗೆ ಹೋಗಿ ಒಂದು ತಾಜಾ ಬಾಳೆಹಣ್ಣು ತನ್ನಿ. ಬಾಳೆಹಣ್ಣು ಅಂದ್ರೆ ಪಚ್ಚ ಬಾಳೆ ತರಬೇಕಾಗುತ್ತೆ. ತಂದು ಉತ್ತರ ದಿಕ್ಕಿಗೆ ಮುಖ ಮಾಡಿ ದೇವರ ಮನೆಯಲ್ಲಿ ಕುಳಿತುಕೊಳ್ಳಿ. ಇಲ್ಲ ಮನೆಯಲ್ಲಿ ಫ್ಯಾಮಿಲಿ ಇದ್ದರೆ ಈ ಕಷ್ಟ ಆಗುತ್ತೆ ಅನ್ನೋರು ಯಾವುದಾದರೂ ಒಂದು ಏಕಾಂತ ಜಾಗದಲ್ಲಿ ಕುಳಿತುಕೊಂಡು ಆ ಬಾಳೆಹಣ್ಣಿನ ಮೇಲೆ ಮೊದಲಿಗೆ ಅವರ ಹೆಸರನ್ನು ಬರೆಯಿರಿ. ನಂತರ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನ ಬರೆಯಿರಿ. ಬರೆದಾದ ಮೇಲೆ ಅದರ ಕೆಳಗಡೆ ಆಕರ್ಷಣ ಕುರುಂ ಕುರುಂ ಸ್ವಾಹ ಅಂತ ಬರೆದು ಬಿಡಿ. ಬರೆದಾದ ಮೇಲೆ ಆ ಬಾಳೆಹಣ್ಣನ್ನ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ನಾನು ಈಗ ಏನು ಕೊಡ್ತೀನೋ ಆ ಮಂತ್ರವನ್ನ 108 ಬಾರಿ ಪಠನೆ ಮಾಡಬೇಕಾಗುತ್ತೆ ವೀಕ್ಷಕರೇ. 108 ಸಾರಿ ಪಠನೆ ಮಾಡಿ ಅದಾದ ಮೇಲೆ ಆ ಬಾಳೆಹಣ್ಣನ್ನ ಸೀದಾ ತೆಗೆದುಕೊಂಡು ಹೋಗಿ ಗೋಮಾತೆಗೆ ಅಂದ್ರೆ ಹಸುವಿಗೆ ತಿನ್ನಿಸಬೇಕು. ತಿನ್ನಿಸಿದ ನಂತರ ಗೋಮಾತೆಯನ್ನು ನಮಸ್ಕರಿಸಿ ಬರಬೇಕಾಗುತ್ತೆ. ಆಮೇಲೆ ನೋಡಿ ವೀಕ್ಷಕರೇ, ನಿಮಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ನಿಮಗೆ ಅವರು ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಅಂತ. ನೀವು ಪ್ರೀತಿಸಿದವರು ನಿಮ್ಮ ಹತ್ರ ಓಡೋಡಿ ಬರ್ತಾರೆ. ನಿಮ್ಮನ್ನ ನೋಡೋದಕ್ಕಾಗ್ಲಿ ನಿಮ್ಮ ಹತ್ರ ಮಾತಾಡೋದಕ್ಕಾಗಲಿ ಎಷ್ಟು ತಡಬರಿಸುತ್ತಾರೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಶ್ರೀ ಕಾಲಕೃಷ್ಣಾಯ ವಲ್ಲಭಾಯ ಅಮುಖಿ ಮೇ ವಶಮಾನ್ಯ ಸ್ವಾಹ. ಈ ರೀತಿಯಾಗಿ ಇಷ್ಟು ಮಾಡಿ ಆದ್ರೆ ನಿಮ್ಮ ಕೆಲಸ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ. ಇನ್ನಿತರ ಸಮಸ್ಯೆಗಳಿಗೆ ಕೆಳಗೆ ಕಾಣುತ್ತಿರುವ ಗುರೂಜಿಯ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.